ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಳ್ತೇನೆ. ಆತ ಬೇರೆ ಯಾರು ಅಲ್ಲ, ನಮ್ಮ ಜೀವನಕ್ಕಾಗಿ, ನಮ್ಮ ಒಳಿತಿಗಾಗಿ ಸದಾ ಸಾಲವನ್ನೇ ಮಾಡಿಕೊಳ್ಳುತ್ತಾ ಬಂದಿರುವಂತಹ ಅಪ್ಪ. ಜಗತ್ತಿನ ಎಲ್ಲ ಅಪ್ಪಂದಿರು ಬಹುತೇಕ ಸಾಲಗಾರರೇ. ಆತ ಸಾಲ ಮಾಡುವುದು ಮಗನ ಓದಿಗಾಗಿ, ಅಮ್ಮನ ಓಲೆಗಾಗಿ, ತನ್ನ ರೋಗಕ್ಕಾಗಿ, ಗೆಳೆಯನ ಕಷ್ಟಕ್ಕಾಗಿ, ಮಗ ಅಥವಾ ಮಗಳ ಬರ್ತ್ಡೇ ಗಿಫ್ಟ್ಗಾಗಿ, ಪೋಸ್ಟ್ ಆಫೀಸ್ನ RD ಅಕೌಂಟಿಗಾಗಿ, ಲೈಫ್ ಇನ್ಶೂರೆನ್ಸ್ನ ಪ್ರೀಮಿಯಂ ಹಣಕ್ಕಾಗಿ, ನಿಮ್ಮ ಕೋರ್ಸಿಗೆ ಬೇಕೇ ಬೇಕೆಂದು ನೀವು ಹಠ ಹಿಡಿದು ಕುಳಿತುಕೊಳ್ಳುವ ಕಂಪ್ಯೂಟರ್ಗಾಗಿ, ಗೆಳೆಯರ ಬಳಿ ಇರುವ ದುಬಾರಿ ಬೈಕ್ ನನಗೂ ಬೇಕು ಎಂದು ಹೇಳಿದಾಗ ಸಾಲ ಮಾಡಬೇಕಾಗುತ್ತೆ. ಸ್ಕೂಲು ಅಥವಾ ಕಾಲೇಜ್ದವರು ಫೀ ಬಾಕಿ ಇದೆ, ನೀವು ಕೊಡಲೇಬೇಕು ಎಂದು ಮನೆಗೆ ಲೆಟರ್ ಬಂದಾಗ ತಂದೆಯ ಭಾವ ಅಥವಾ ಅವನ ಭಾವನೆ ಎಷ್ಟು ಕುಂದುತ್ತದೆ ಅಂದರೆ, ಹೇಗಾದರೂ ಮಾಡಿ ನಾನು ಮಗನ ಚೆನ್ನಾಗಿ ಓದಿಸ್ಬೇಕು ಅಥವಾ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಮತ್ತೆ ಸಾಲ ಮಾಡ್ತಾನೆ. ಹಾಸ್ಟೆಲ್ನಲ್ಲಿ ಇರಲು ಎಲ್ಲ ವ್ಯವಸ್ಥೆ ಬೇಕೆಂದಾಗ ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ನಿಮಗೆ ಕಾಲ್ ಮಾಡಲು ದೊಡ್ಡ ಮೊಬೈಲ್ ಬೇಕೆಂದಾಗ, ಅಷ್ಟೇ ಯಾಕೆ ಅದಕ್ಕೆ ಇಂಟರ್ನೆಟ್ ಕೂಡ ಹಾಕಬೇಕೆಂದಾಗ ಸಾಲ ಮಾಡ್ತಾನೆ. ಮನೆಯಲ್ಲಿ ಬೇರೊಬ್ಬರ ಕಾರ್ಯಕ್ರಮಕ್ಕೆ ಹೋಗಲು ಅಮ್ಮ ಸಿಲ್ಕ್ ಸೀರೆನೇ ಬೇಕೆಂದು ಕೋಣೆ ಸೇರಿದಾಗ, ಅಜ್ಜ ಅಜ್ಜಿ ಅನಾರೋಗ್ಯ ಹದಗೆಟ್ಟಾಗ, ದೂರದಿಂದ ಫೋನ್ ಮಾಡಿ ಮಗ ಹೇಳ್ತಾನೆ, ನಾನು ಫ್ರೆಂಡ್ಸ್ ಜೊತೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಹಣ ಬೇಕು ಕೊಡಿ ಎಂದು ಕೇಳಿದಾಗ ತಂದೆ ವ್ಯಥ ವಿಚಾರ ಮಾಡದೆ ತತ್ಕ್ಷಣದಲ್ಲಿ ನಮಗೆ ಹಣವನ್ನು ಒದಗಿಸ್ತಾನೆ. ಇಷ್ಟೆಲ್ಲ ಕೆಲಸ ಮಾಡಿ ಸಾಲ ಮಾಡಿದ್ದನ್ನ ಯಾರಿಗೂ ತೋರಿಸ್ಕೊಳ್ಳದೆ ತನ್ನೊಳಗೆ ತಾನೇ ಕೊರಗ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲೇನೆ ದೇವರು ಕೂಡ ಪರೀಕ್ಷೆ ಮಾಡ್ತಾನೆ. ಗದ್ದೆಯಲ್ಲಿ ಚೆನ್ನಾಗಿ ಬೆಳೆ ಬೆಳೆದು ಏನಾದರೂ ಒಂದು 4-5 ದುಡ್ಡು ಜೋಡಿಸ್ಕೋಬೇಕು ಅಥವಾ ಹೊಂದಿಸ್ಕೋಬೇಕು ಅಂದಾಗ ಅದು ಕೂಡ ಹಾಳಾಗುತ್ತೆ. ಅಲ್ಲಿಯೂ ಸಹ ಸಾಲನೆ ಮಾಡ್ತಾನೆ. ಇಷ್ಟೆಲ್ಲ ಹರಸಾಹಸ ಮಾಡಿ ಸಾಲ ಮಾಡಿ ಅದನ್ನ ಯಾರ ಮುಂದೆನೂ ವ್ಯಕ್ತಪಡಿಸದೆ ಎಲ್ಲರನ್ನೂ ಸಮಾಧಾನ ಮಾಡುವ ಏಕೈಕ ಜೀವನೇ ತಂದೆ. ಯಾವೊಬ್ಬ ಸಾಲಗಾರನು ಮನೆಗೆ ಬಾರದಂತೆ ನೋಡಿಕೊಳ್ಳಲು ಹರಸಾಹಸ ಮಾಡುತ್ತಾ ಮನೆ ಮಕ್ಕಳಿಂದ ಚೀಮಾರಿ ಹಾಕಿಸಿಕೊಳ್ಳುತ್ತಾ ಕಷ್ಟಪಡುವ ಏಕೈಕ ಜೀವ ತಂದೆ. ಇಷ್ಟೆಲ್ಲ ಸಾಲ ಮಾಡಿದ ಅಪ್ಪನ ಋಣಭಾರ ನಾವು ಮರೆಯದಿದ್ರೆ ಅಷ್ಟೇ ಸಾಕು. ಏನನ್ನೋ ಮಹತ್ತರವಾದುದನ್ನ ಸಾಧಿಸಿ ಬಿಡುತ್ತೆಂದು ನೀವು ಸಿದ್ಧರಿದ್ದಾಗ ನಿಮಗೆ ಬೇಕಾದ ಲಗೇಜ್ನೆಲ್ಲ ರೆಡಿ ಮಾಡಿ ಅಷ್ಟು ಇಷ್ಟು ದುಡ್ಡು ಸಂಗ್ರಹಿಸಿ ಬಸ್ ಸ್ಟಾಪ್ ತನಕ ನಿಮ್ಮನ್ನು ಬಿಡಲು ಬಂದು ಅಲ್ಲೂ ಕೂಡ ತನ್ನ ಕಿಸೆಯೊಳಗಿನ 100 ರೂಪಾಯಿನೂ ಸಹ ನಿಮ್ಮ ಕಿಸೆಗೆ ತುರುಕಿ ಬಿಡ್ತಾನಲ್ಲ, ಎಷ್ಟು ಮುಗ್ಧ ಮನಸ್ಸು ಅವಂದು. ನಾವು ಮರ್ತೇ ಬಿಡ್ತೀವಲ್ಲ ಅದನ್ನ. ಕಣ್ಣ ತುದಿಗೆ ನೀರು ಬಂದರೂ ಅದನ್ನ ತೋರಿಸದೆ ಪಟ್ಟಣದಲ್ಲಿ ಚೆನ್ನಾಗಿ ಓದ್ಕೊಂಡ್ಬಿಡಪ್ಪ, ಯಾರ ಕೆಟ್ಟ ಜನರ ಸಹವಾಸ ಮಾಡಿ ಹಾಳಾಗ್ಬೇಡ ಅಂತ ಹೇಳ್ತಾ ಬಸ್ ಹೋಗುವವರೆಗೂ ಅದನ್ನೇ ಹೇಳಿ ಅಲ್ಲೇ ನಿಂತಿರ್ತಾನಲ್ಲ, ಅಪ್ಪ ಗ್ರೇಟ್ ಅನ್ಸಲ್ವೇನ್ರಿ. ಅಮ್ಮ ತನ್ನ ಕಷ್ಟಗಳಿಗೆ ಕಣ್ಣೀರಿಟ್ಟು ಎಲ್ಲರ ಮೇಲೂ ಸಿಟ್ಟಿಗೆರ್ಬೋದು, ಆದರೆ ತಂದೆ ಅಳುವುದಿಲ್ಲ. ಎಲ್ಲ ದುಃಖವನ್ನ ಒಳಗಿಟ್ಟು ಅಂತರ್ಮುಖಿಯಾಗಿ ಬಿಡ್ತಾನೆ. ಮಕ್ಕಳನ್ನು ಪೂರ್ಣವಾಗಿಡಲು ತಾನು ಖಾಲಿಯಾಗಿ ಬಿಡ್ತಾನಲ್ಲ, ಈ ತಂದೆಯ ಋಣ ನಮಗೆ ತೀರಿಸಲು ಸಾಧ್ಯವೇ? ಸ್ನೇಹಿತರೆ, ಯಾರೋ ಒಬ್ರು ಈ ಸಂದೇಶವನ್ನ ನನಗೆ ಕಳಿಸಿದ್ರು. ಅದನ್ನ ನಾನಷ್ಟೇ ಅರಿತುಕೊಳ್ಳದೆ ಏಕೆ ಅಂತ ಹೇಳಿ ಅದನ್ನ ನಿಮಗೂ ತಿಳಿಸ್ಬೇಕು ಅಂತ ಹೇಳಿ ಈ ಚಿಕ್ಕದಾದ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಈ ವಿಷಯ ಇಷ್ಟ ಆದಲ್ಲಿ ನನಗೆ ಒಂದು ಮೆಚ್ಚುಗೆ ಇರಲಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.